ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸಿ ರಿಸಾರ್ಟ್ KT ಮ್ಯಾಂಗ್ಳೂರ್. ಸ್ನೇಹಿತರೆ, ನಾವು ಇವತ್ತು ಎಕ್ಸಾಕ್ಟಾಗಿ ಬಂದುಬಿಟ್ಟಿರು ಅಂತ ಹೇಳಿದರೆ ಟಿಂಗ್ ಟಾಂಗ್ ರೆಸಾರ್ಟ್ ಹತ್ರ. ಸೊ ಟಿಂಗ್ ಟಾನ್ ಅಂತೇಳಿ, ಸೊ ಅಲ್ಲಿ ಬರ್ದಿದೆ ಆಲ್ರೆಡಿ ಟಿಂಗ್ ಟಾನ್ ಅಂತೇಳಿ. ಸೊ ಆ ರೆಸಾರ್ಟ್ ಹತ್ರ ಬಂದಿರುವಂಥದ್ದು. ಸೊ ಇದು ಆಗಿತ್ತು ಮಂಗಳೂರಿಂದ ಅಂತೇಳಿದರೆ ಪಿಕ್ ಮಾಡಿಕೊಂಡು ಸುಮ್ಮನೆ ಈ ಕಡೆ ಅಂತೇಳಿದರೆ ಫ್ಯಾಮಿಲಿ ಟ್ರಿಪ್ಪು. ಸೊ ಇದನ್ನು ಜಾಲಿ ಮಾಡ್ಕೊಂಡು ಈ ಕಡೆ ಬಂದಿರುವಂಥದ್ದು ನಾವೀಗ. ಸೊ ಬನ್ನಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಅಂದರೆ ಅಷ್ಟೊಂದು ಇರಲ್ಲ ಗೇಮ್ಸ್, ಅವ್ರು ಹೋಗಿರ್ತಾರೆ. ಸೊ ನಾವು ಏನಂತೇಳಿದ್ರೆ ಗಾಡಿಯಲ್ಲಿ ಕುತ್ಕೊಂಡಿರ್ತೀವಿ. ಸೊ ಗಾಡಿಯಲ್ಲಿ ಕುತ್ಕೊಂಡು ಸೊ ಆ ಕಡೆ ಈ ಕಡೆ ಫ್ರೆಂಡ್ಸ್ ಜೊತೆ ಇದೇ ಥರ ಮಾತಾಡುವಂಥದ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋ ವಿಡಿಯೋನ. ಸೊ ಇನ್ನೂ ಹೇಳೋಣ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ನೋಡ್ತಿದ್ರಲ್ಲ ಟಿಂಗ್ ಟಾನ್ ಅಂತೇಳಿ ರೆಸಾರ್ಟು. ಸೊ ಇದು ಬಂದುಬಿಟ್ಟು ಗೇಟ್ ನಂಬರ್ 2 ಅಂತೇಳಿ. ಸೊ ಗೇಟ್ ನಂಬರ್ 1 ಆ ಕಡೆ ಇದೆ, ಅಂದರೆ ಸ್ಟೇ ಆಗೋರಿಗೋಸ್ಕರ. ಸೊ ನಮ್ಮ ಗಾಡಿ ಇಲ್ಲಿದೆ. ಸೊ ಇದು ಬಂದುಬಿಟ್ಟು ನಮ್ಮ ಸ್ನೇಹಿತರದ್ದು ಅಂತೇಳಿ, ಪ್ರಜ್ವಲ್ ಅಂತೇಳಿ. ಸೊ ಮನೆ ಹತ್ರ ಅಲ್ಲೇ ಅವ್ರದ್ದು ಕೂಡ ಬಂದುಬಿಟ್ಟು ಕಾವೂರ್ ಹತ್ರನೇ. ಸೊ ಅವರಾದಂತಹ ಅವರು ಅಲ್ಲಿ ಹಿಂದ್ಗಡೆ ಇಟ್ಟಿದ್ದಾರೆ ನೋಡಿ. ಸೊ ಅವ್ರು ಬಂದುಬಿಟ್ಟು ಪ್ರಜ್ವಲ್ ಅಂತೇಳಿ. ಸೊ ಅವ್ರ ಗಾಡಿಯಲ್ಲಿ ಬಂದಿರೋಂಥದ್ದು ಇವರು. ಬನ್ನಿ ಹೋಗಿಬಿಟ್ಟು ಪ್ರಜ್ವಲ್ ಅವ್ರನ್ನ ಮಾತಾಡ್ಸೋಣ ಯಾವ ಥರ ಇದೆ ಅಂತೇಳಿ. ಪ್ರಜ್ವಲ್ ಅವರೇ ನಮಸ್ಕಾರ. ನಮಸ್ತೆ. ಬನ್ನಿ ನಿಮ್ಮ ಗಾಡಿ ಬಗ್ಗೆ ಸ್ವಲ್ಪ ನೋಡುವ ಇವತ್ತು ಯಾವ ಥರ ಎಲ್ಲ ಇದೆ ಅಂತೇಳಿ. ಇದನ್ನು ನೋಡಿ ಯಾವ ಥರ ಇದೆ ಗಾಡಿ, ಆಲ್ಟ್ರೇಷನ್ ಮಾಡಿದ್ದಾರೆ. ಸೊ ಗಾಡಿ ಅಂತ ನಿಮ್ಗೆ ಲಾಸ್ಟ್ ಕೂಡ ಹೇಳಿದ್ದೆ ನಾನು, ಬಸ್ಸಿಗೆ ತೋರಿಸಿದ್ದೆ ನಾನು. ಸೊ ಬಸ್ ಆದಮೇಲೆ ಕ್ರಿಸ್ಟ ಗಾಡಿ ಬಗ್ಗೆ ಹೇಳಿದ್ದೆ ನಾನು. ಸೊ ಕ್ರಿಸ್ಟ ಗಾಡಿ ಬಗ್ಗೆ ಆದಮೇಲೆ ಸೊ ಫಸ್ಟ್ ಟೈಮ್ ನನ್ನ ಗಾಡಿದು ಇನ್ನೂ ಮಾಡಿಲ್ಲ. ಸೊ ನನ್ನ ಗಾಡಿ ಯಾಕಂದ್ರೆ ಇನ್ನೂ ಆಲ್ಟ್ರೇಷನ್ ಆಗಿಲ್ಲ. ಸೊ ಅದ್ರ ಬದಲು ನಾನು ಅದು ಕೂಡ ಹೇಳಿಲ್ಲ. ಸೊ ಅದರ ಪರವಾಗಿ ನಾನು ನಮ್ಮ ಸ್ನೇಹಿತರಾದಂಥ ಪ್ರಜ್ವಲ್ ಅವ್ರದ್ದು, ಸೊ ಅವ್ರದ್ದು ಗಾಡಿ ವಿಡಿಯೋ ಮಾಡೋ ಟೈಮ್ ಈಗ. ಸೊ ನೋಡಿ ಸೈಡ್ ಲುಕ್ಕಿಂದ ಸೊ ಈ ಥರ ಕಾಣ್ತದೆ. ಸೊ ಗಾಡಿ ಮಾತ್ರ ಬಿಸಿಲಿಗಿದ್ದಾಗ ಸೊ ಇಷ್ಟು ಬ್ರೈಟ್ನೆಸ್ ಆಗಿ ಕ್ಲೀನಾಗಿ ಕಾಣ್ತದೆ. ಸೊ ಔಟ್ಸೈಡ್ ಕೂಡ ಈ ಥರ ಇದ್ದರೆ ಇನ್ನು ಇನ್ಸೈಡ್ ಕೂಡ ಜಾಸ್ತಿನೇ ಇದೆ. ಸೊ ಅದ್ರ ಬಗ್ಗೆನೂ ಹೇಳೋಣ. ಸೊ ಫಸ್ಟಿಗೆ ನಾವು ಮುಂದ್ಗಡೆ ಮತ್ತು ಸೈಡಿಂದ ಬ್ಯಾಕ್ ಸೈಡ್ ನೋಡಿಕೊಂಡು ಆಮೇಲೆ ಎಂಟ್ರಿ ಆಗೋಣ ಒಳಗಡೆ. ಬನ್ನಿ. ಮುಂದ್ಗಡೆ ಹನುಮಾನ್ ಹಾಲಿಡೇಸ್ ಅಂತೇಳಿ ಹಾಕಿದ್ದಾರೆ. ಸೊ ಅದು ಹನುಮಾನ್ ಅವ್ರ ಭಕ್ತನೋ ಏನೂ ಗೊತ್ತಿಲ್ಲ. ಸೊ ಬೆಸ್ಟ್ ಹನುಮಾನ್ ಅಂತೇಳಿ. ಸೊ ಅವ್ರ ಹತ್ರನೇ ಕೇಳೋಣ ಹನುಮಾನ್ ಅಂತ ಯಾಕೆ ಹಾಕ್ಸಿದ್ದಾರೆ ಅಂತೇಳಿ, ಅವರೇ ಹೇಳ್ತಾರೆ. ಸೊ ಮಂಗಳೂರಲ್ಲಿ ಹನುಮಾನ್ ಅಂತೇಳಿ ಕೆಲವು ಗಾಡಿ ಇದೆ. ಸೊ ಇದೊಂದು ಗಾಡಿ ಮಾತ್ರ ಚೆನ್ನಾಗಿ ಕಾಣ್ತಂತ ಹೇಳ್ಬೋದು ಅವ್ರಿಗೆ. ಸೊ ನೋಡಿ ಎಲ್ಲ ಆಲ್ಟ್ರ್ ಗಾಡಿ ಆಗಿರುವಂಥದ್ದು. ಬ್ಯಾಕ್ ಸೈಡ್ ಕೂಡ ಟೇಲ್ ಲೈಟ್ ಇದೆಯಲ್ಲ, ಸೊ ಇದು ಕೂಡ ಫುಲ್ ಮಾಡಿಫೈಡ್ ನೋಡಿ. ಸೊ ನಮ್ಮದು ಶೋರೂಮಲ್ಲಿ ಬರುವಂಥದ್ದು ಬೇರೆ, ಸೊ ಇವ್ರು ಹಾಕ್ಸಿರುತ್ತೆ ಬೇರೆ ನೋಡಿ. ಹಿಂದ್ಗಡೆ ಈ ಥರದ್ದೆಲ್ಲ ಬಾಡೀಸ್ ಕಟ್ಟಿಂಗ್ಸ್ ಆಗಿರ್ಬೋದು. ಸೊ ಇದು ಕೂಡ ಹಾಕಿದ್ದಾರೆ. ಇದನ್ನು ಬ್ಯಾಂಗ್ಳೂರು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ಕಾರ್ಪಿಯೋ ಬಾಡಿ ಅಂತೇಳಿ ಕರೀತಾರೆ. ಸೊ ನಮ್ಮ ಮಂಗಳೂರು ಸೈಡಲ್ಲಿ ಹೇಳಬೇಕಂತೇಳಿದರೆ ಇದಕ್ಕೆ ಇದು ಸೈಡ್ ಬಾಡೀಸ್ ಕಟನ್ ಅಂತೇಳಿ, ಕೆಲವು ಕಡೆ ಎಲ್ಲ ಸೈಡ್ ಬಾಡೀಸ್ ಕಟನ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಆಫ್ಟರ್ ಮಾರ್ಕೆಟಿಂಗಲ್ಲಿರುವಂಥದ್ದು. ಸೊ ಇದರಲ್ಲಿ ಕೂಡ ನಿಮಗೆ ಲೈಟ್ನಿಂಗ್ ಅವಶ್ಯಕತೆ ಇದೆ. ಸೊ ನೋಡಿ, ಸೊ ಇಲ್ಲಿ ಹಾಕಬೇಕಾದ್ರೆ ಇದ್ರಲ್ಲಿ ಕೂಡ ಲೈಟಿಂಗ್ ಬರುತ್ತೆ. ಸೊ ಇದೆಲ್ಲ ಎಕ್ಸ್ಟ್ರಾ. ಸೊ ಇದರ ರೇಟೆಲ್ಲ ಆಮೇಲೆ ಮಾತಾಡೋಣ. ಸೊ ತಡ ಮಾಡೋದು ಬೇಡ, ಬನ್ನಿ ಒಳಗೆ ಹೋಗೋಣ. ಸ್ನೇಹಿತರು ನೋಡ್ತಿರ್ಬೋದು, ನಾವೀಗ ಫಸ್ಟ್ ಎಂಟ್ರಿ ಆಗ್ತಿರ್ಬೇಕಾದ್ರೆ ಸ್ಟಾರ್ಟಿಂಗೆಲ್ಲ ಸಿಗುವಂಥದ್ದು ಆ್ಯಂಪ್ ಇಟ್ಟಿದ್ದಾರೆ 4 ಚಾನಲ್ಸ್ ಇದು. ಸೊ ನೋಡಿ, ಸೊ ಈ ಥರದ್ದು ಸ್ಟೆಪ್ಸ್ ಇದೆ ಇದರಲ್ಲಿ ಆಲ್ರೆಡಿ ಹತ್ಲಿಕ್ಕೆ ಅಂತೇಳಿ. ಸೊ ಡ್ರೈವರ್ಗೋಸ್ಕರ ಸೊ ಚಾರ್ಜರ್ಸ್ ಇದೆ ಒಂದು, ಆಮೇಲೆ ಇನ್ವರ್ಟರ್ಸ್ ಇದೆ, ಮತ್ತು ಇಲ್ಲಿ ಸಬ್ ಅದಿದೆ ಅಂತೇಳಿ. ಸೊ DJ ಸಿಸ್ಟಮ್ಸ್ ಈ ಕಡೆ ಇದೆ. ಇದು ಸ್ಟೀರಿಯೋ ಆಗಿರ್ಬೋದು. ಸೊ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಆ ಕಡೆ. ಅದಾದಮೇಲೆ ಗಾಡಿ ಇನ್ನರ್ ಮಿರರ್, ಸೊ ಒಳಗಡೆ ನೋಡ್ಕೊಳ್ಳಿಕ್ಕೋಸ್ಕರ ಸೊ ಈ ಥರ ಇದೆ ನೋಡಿ. ಅದಾದಮೇಲೆ TV ಆ್ಯಂಡ್ರಾಯ್ಡ್ ಅಂದರೆ ಡ್ಯಾಶ್ ಸಿಂಪಲ್ಲಾಗಿ ಒಂದು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಕಂಪ್ಲೀಟಾಗಿ ಮಾತಾಡೋಣ ಈಗ ಹೋಗಿ. ಸ್ನೇಹಿತರೆ, ನಾವೀಗ ಒಳಗೆ ಎಂಟ್ರಿ ಕೊಡುವಂಥ ಟೈಮ್. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಳಗೆ ಹೋಗ್ತಿದ್ದಂಗೆ DJ ವೈಬ್ಸ್ ಅಂತ ಹೇಳ್ಬೋದು. ಸೊ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ಗಾಡಿಗಳನ್ನ. ಸೊ ನೋಡಿ, ಇದೆಲ್ಲ ಪ್ರತಿಯೊಂದು ಅವ್ರವ್ರಿಗೆ ಯಾವ್ಯಾವ ಥರ ಬೇಕು ಸೊ ಆ ಥರದಲ್ಲಿ ಡಿಸೈನ್ ಆಗಿರುವಂಥದ್ದು. ಸೊ ಲೇಸರ್ಸ್ ಆಗಿರ್ಬೋದು, ಆಮೇಲೆ ಮೇಲ್ಗಡೆ ಲೈಟಿಂಗ್ಸ್ ಕೊಟ್ಟಿರ್ಬೋದಂಥದ್ದಾಗಿರ್ಬೋದು. ಇದೆಲ್ಲ ಡೇ ಟೈಮಲ್ಲಿ ನಿಮಗೆ ಈ ಥರ ಕಾಣ್ತಿದೆ ಅಂತ ಹೇಳಿದ್ರೆ, ಇನ್ನು ನೈಟಲ್ಲಿ ನೀವೇ ಥಿಂಕ್ ಮಾಡ್ಕೊಳ್ಬೋದು ಎಷ್ಟು ಬ್ರೈಟ್ನೆಸ್ ಆಗಿರುತ್ತೆ, ಎಷ್ಟು DJ ವೈಬ್ಸ್ ಕೊಡುತ್ತೆ ಅಂತೇಳಿ. ಸೊ ಯಾರೇ ಆಗಿದ್ರು ಕೂಡ ಸೈಲೆಂಟಾಗಿ ಕುತ್ಕೊತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಈ ಗಾಡಿ ಬಂದುಬಿಟ್ಟಿರುವಂಥದ್ದು ಅಂತ ಹೇಳಿದರೆ 14+1 ಆಗಿರುತ್ತೆ. ಸೊ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಇರಬೇಕಾದ್ರೆ ಕ್ಲೀನಾಗಿ. ಸೊ ಯಾರಿಗೆ ಖುಷಿ ಆಗಲ್ಲ ಹೇಳಿ. ಸೊ ಯಾರಾಗಿರೋ ಕೂಡ ಸಾಂಗ್ ಹಾಕಿದಾಗ ಸುಮ್ಮನೆ ಕುತ್ಕೊಳ್ಳಲ್ಲ. ಸೊ ಡ್ಯಾನ್ಸ್ ಒಳಗಿಂದೊಳಗೆ ಮಾಡ್ತಾನೆ ಇರ್ತಾರೆ. ಯಾರಿಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೋ ಅವ್ರು ಒಳಗಿಂದೊಳಗೆ ಅಂದರೆ ಮನಸ್ಸಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಸ್ಟೆಪ್ಪೆಲ್ಲ ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರ ಇರುವಂಥದ್ದು. ಸೊ ಫ್ಯಾನ್ ಒಂದು ಕೊಟ್ಟಿದ್ದಾರೆ. ಸೊ ಇದು ಯಾಕಪ್ಪ ಅಂತೇಳಿದರೆ ರೇರ್ AC ಇದ್ದಾಗ ಸೊ ಕೆಳಗಡೆ ಕೂತವ್ರಿಗೆ AC ತಾಗದೇ ಇದ್ರು ಫ್ಯಾನ್ ಹಾಕ್ಕೊಳ್ಬೋದು ಅಂತೇಳಿ. ಇದ್ರಲ್ಲಿ ಬಂದುಬಿಟ್ಟು JBL ಸ್ಪೀಕರ್ಸ್ ಹಾಕಿದ್ದಾರೆ ಅವರು ಕಂಪ್ಲೀಟಾಗಿ 4. ಆಮೇಲೆ ಹಿಂದ್ಗಡೆ ಕೂಡ ಇದು ಬೇಸ್ ಇದೆ ನೋಡಿ.
ಮೇಲ್ಗಡೆ ಮಾತ್ರ ಅಲ್ಲ, ಕೆಳಗಡೆ ಕೂಡ ಲೈಟಿಂಗ್ಸ್ ಇದೆ. ಸೊ ಈ ಕಡೆ ಸೈಡಿಂದ ಇರುವಂಥದ್ದು ಹೇಳಿದರೆ ಎಲ್ಲ ಕಡೆ ಕೂಡ. ಸೊ ನೋಡಿ ಇಲ್ಲಿ ಕೂಡ ಲೈಟಿಂಗ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ಆ ಕಡೆ ಈ ಕಡೆ. ಸೊ ಇದ್ರಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಇರೋದ್ರಿಂದ ಸೊ ಅವ್ರವ್ರದ್ದು ಹೆಲ್ಮೆಟ್ ಇದೆ ಗಾಡಿಯಲ್ಲಿ. ಸೊ ಅವ್ರ ಥಿಂಗ್ಸಲ್ಲಿ ಹಾಗೆ ಇರಲಿ. ಸೊ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಫ್ರೆಂಡದೊಂದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತೇಳಿ. ಸೊ ನೋಡಿ ಈ ಥರ ಕಾಣ್ತಿರುವಂಥದ್ದು. ಸೊ ಗಾಡಿ ಎಷ್ಟು ಕ್ಲೀನಾಗಿದೆ ಅಂತೇಳಿ. ನಮ್ಮ ಗಾಡಿ ಮಾತ್ರ ಮಿಸ್ ಆಗಿದೆ ಆಲ್ರೆಡಿ, ಕಂಟಿನ್ಯೂಸ್ ಟ್ರಿಪ್ ಅಲ್ಲ, ಸೊ ಆ ಕಾರಣದಿಂದ. ಸೊ ಆ್ಯಂಡ್ರಾಯ್ಡ್ ಸಿಸ್ಟಮು ಸೊ ಆವಾಗ ಆನ್ ಆಗಿರಲಿಲ್ಲ, ಈಗ ಆನ್ ಆಗಿದೆ ನೋಡಿ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ನಮ್ಮ ಸ್ನೇಹಿತರಾದಂತಹ ಪ್ರಜ್ವಲರ್ನೇ ಕೇಳೋಣ. ಈ ಫ್ಯಾನ್ ಅಂತ ಇಂಪಾರ್ಟೆಂಟ್ ಗುರು ನಮಗೆ ಹೆಚ್ಚಾಗಿ, ಯಾಕಂದ್ರೆ ನಾವು ಈಗೀಗ ಟಿ ಫೀಲ್ಡಲ್ಲಿ ಬಂದಮೇಲೆ ನಮಗೆ ಅದು ಫ್ಯಾನ್ ಯಾಕಂತೇಳಿ ಅಗತ್ಯ ಗೊತ್ತಾಗಿದೆ. ಸೊ ನೋಡಿ ಈ ಥರ ಇದೆ. ಬನ್ನಿ ಅವ್ರನ್ನ ಹೋಗಿ ಮಾತಾಡ್ಸೋಣ. ಪ್ರಜ್ವಲರೇ, ಈ ಗಾಡಿಗೆ ಅಂದರೆ ಎಷ್ಟರ ಮಾಡಲ್ ಇದು? ಸೊ ಏನಾಯ್ತಿದ್ರಿ ಖರ್ಚು ಬಗ್ಗೆ ಅಂತ ಹೇಳ್ತೀರಾ? ಹೇಳಿದಿ, ಏನು ತೊಂದರೆ ಇಲ್ಲ. ಈ ಗಾಡಿ ಎಷ್ಟರ ಮಾಡಲ್ ಇದು? ಇದು 18ರ ಮಾಡಲ್. 18ರ ಮಾಡಲ್. ಸೊ ನಿಮ್ದು ಇದೆಲ್ಲ ಗಾಡಿದೆಲ್ಲ ಕೆಲಸ ಎಲ್ಲ ಮಾಡಿಸಿದ್ರಲ್ಲ, ಸೊ ಇದನ್ನೆಲ್ಲ ಮಾಡಿಸಿದ್ದು ಎಲ್ಲಿ ಅಂತ ಹೇಳ್ಬೋದಾ? ಗಾಡಿ ಕೆಲಸ ಎಲ್ಲ ಕೇರಳ ತ್ರಿಶೂರಲ್ಲಿ ಮಾಡಿಸಿದ್ದು. ತ್ರಿಶೂರಲ್ಲಿ, ಕೇರಳದಲ್ಲಿ. ಟೋಟಲ್ 4 ಲಕ್ಷ ಖರ್ಚಾಗಿದೆ. 4 ಲಕ್ಷ ಇನ್ಸೈಡ್ ಔಟ್ಸೈಡ್ ಎಲ್ಲ ಸೇರಿ. ಸೊ ಇದು ಈ ಥರ ಆಗಿರುವಂಥದ್ದು. ಅಂದರೆ ನಿಮ್ಮ ಗಾಡಿಗೆ ಬಂದಂಥ ಇಷ್ಟು ದಿನ, ಅಂದರೆ ಗಾಡಿ ಕೆಲಸ ಮಾಡಿ ಎಷ್ಟು ದಿನ ಆಯಿತು? ಗಾಡಿ ಕೆಲಸ ಮಾಡಿ ಆಯಿತು 1 ವರ್ಷ ಕಳೀತು. ಸೊ 1 ವರ್ಷ ಕಳೀಲಿಕ್ಕೆ ಬಂತು ನಿಮಗೆ. ಸೊ ಗಾಡಿಯಲ್ಲಿ ಬಂದಂಥ ಪ್ಯಾಸೆಂಜರ್ಗಳಿಂದ ಯಾವ ಥರ ಫೀಡ್ಬ್ಯಾಕ್ ಇದೆ, ಯಾವ ಥರ ರೆಸ್ಪಾನ್ಸ್ ಇದೆ ನಿಮ್ಮ ಗಾಡಿ? ಅಂದರೆ ಇನ್ಸೈಡ್ ಒಳಗೆ ಲೈಟಿಂಗ್ಸ್ ಆಗಿರ್ಬೋದು, ಡಿಜೆಸ್ ಆಗಿರ್ಬೋದು. ಸೊ ಗಾಡಿ ಬಗ್ಗೆ ಕಸ್ಟಮರ್ ಬಂದವರೆಲ್ಲ ಒಮ್ಮೆ ಬಂದರೆ ನೆಕ್ಸ್ಟ್ ಕೇಳ್ತಾರೆ ಮತ್ತೆ ಅದೇ ಗಾಡಿ ಬೇಕು ಅಂತ. ಸೊ ಅಂದರೆ ಆ ಥರ ಫೀಡ್ಬ್ಯಾಕ್ ಕೊಡ್ತಾರೆ, ಒಳ್ಳೆಯದು. ಸೊ ಅದರಿಂದ ನಿಮಗೆ ಇನ್ನೊಂದು ಕೇಳ್ಬೇಕಂತ ಹೇಳಿದ್ರೆ ಹನುಮಾನ್ ಅಂತೇಳಿ, ಸೊ ಅದು ಒಂದು ಅದೇ ಇಡಬೇಕಂತೇಳಿ ಹೇಗಿತ್ತು ನಿಮಗೆ ಅಭಿಪ್ರಾಯ ಅಂತೇಳಿ? ಏನು ಭಕ್ತನಂತನಾ ಇಲ್ಲ ನಿಮಗೆ ಹನುಮಾನ್ ಅಂತಾನೆ ತುಂಬ ಇಷ್ಟ ಆಗಿದ್ದ, ಇಲ್ಲ ಟ್ರಾವೆಲ್ಸ್ ಹನುಮಾನ್ ಅಂತಾನೆ ಮಾಡ್ಬೇಕಂತಿತ್ತ? ಹನುಮಾನ್ ಅಂತ ತುಂಬ ಇಷ್ಟ ಆಯ್ತು ಹೆಸರು, ಯಾಕೆ ಅಂತ ಗೊತ್ತಿಲ್ಲ ಇನ್ನು ಕೂಡ. ಸೊ ಅದು ಇಟ್ಟಾಗ್ಲಿಂದ ನಿಮಗೆ ಒಳ್ಳೆ ಕ್ರೇಜ್ ಬಂದಿದೆ ಅಂತ ಹೇಳ್ಬೋದು. ಸೊ ನೋಡಿ ಹಿಂದ್ಗಡೆ ಹನುಮಾನ್ ಅಂತಿದೆ. ಪ್ರಜ್ವಲರೇ ಥ್ಯಾಂಕ್ ಯು. ಬನ್ನಿ ಹೋಗೋಣ. ಸ್ನೇಹಿತರೆ ನಾವು ಹೇಳಿದ್ವಲ್ಲ, ಸೊ ರಾತ್ರಿ ಬಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಬೆಳಕಲ್ಲಿ ನೋಡಿದ್ರೆ ನೀವು ಯಾವ ಥರ ಗಾಡಿ ಇತ್ತು ಅಂತ ಹೇಳ್ಬಿಟ್ಟು, ಈಗ ರಾತ್ರಿ ಟೈಮಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತಿಲ್ಲ. ರಾತ್ರಿ ಟೈಮಲ್ಲಿ ಕೂಡ ಸೊ ಇವತ್ತು ಅವ್ರ ಮನೆ ಕಡೆ ಬಂದಿದ್ದೇವೆ. ಮನೆ ಗಾಡಿ ಎಲ್ಲಿ ಪಾರ್ಕ್ ಆಗಿರುತ್ತೆ ಅಲ್ಲೇ. ಬೆಳಗ್ಗೆ ಡ್ಯೂಟಿಯಲ್ಲಿ ಇದ್ವಲ್ಲ, ಸೊ ಬೆಳಗ್ಗೆ ಡ್ಯೂಟೆಲ್ಲ ಮುಗಿಸ್ಕೊಂಡು ಈಗ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ಪಾರ್ಟಿನೆಲ್ಲ ಅವರನ್ನು ಎಲ್ಲೆಲ್ಲಿ ಡ್ರಾಪ್ ಮಾಡಬೇಕು ಅಲ್ಲಿ ಡ್ರಾಪ್ ಮಾಡಿ ಮನೆ ಹತ್ರ ತಂದು ಇಟ್ಟಿದ್ದೇವೆ. ಸೊ ವಾಶ್ ಆಗಿದೆ, ವಾಶ್ ಮಾಡ್ತೀವಿ ಇಷ್ಟ ತನಕ. ಸೊ ವಾಶ್ ಎಲ್ಲ ಮುಗಿದ್ಮೇಲೆ ಚೆಕ್ ಮಾಡ್ತಿದ್ದೇವೆ. ಬನ್ನಿ ಗಾಡಿ ತೋರಿಸಿ ಯಾವ ಥರ ಇತ್ತು ಅಂತೇಳಿ. ಸೊ ಲೆಟ್ಸ್ ಗೋ. ಸ್ನೇಹಿತರೆ ನೋಡಿ ಹನುಮಾನ್ ಯಾವ ಥರ ನಿಂತ್ಕೊಂಡಿದೆ ಅಂತೇಳಿ. ಸೊ ಮೇಲ್ಗಡೆ ಲೈಟ್, ಸೊ ಎಲ್ಲ ಕಡೆ ನೋಡಿ DRS ಲೈಟ್ ಯಾವ ಥರ ಬರುತ್ತೆ ಆಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತೇಳಿ. ಸೊ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಮೇಲ್ಗಡೆದ್ದು ಲೈಟ್ ಹನುಮಾನ್ ಅಂತೇಳಿ ಬರ್ತಿರೋದೊಂದು. ಸೊ ಆಂಬಿಯೆಂಟ್ ಲೈಟ್ ಥರ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ನೋಡಿ 4 ಇಂಡಿಕೇಟರಲ್ಲಿ. ಸೊ ಅದು ಕೂಡ ಚೆನ್ನಾಗಿದೆ. DRS ಲೈಟ್ ಥರ ಯಾವ ಥರ ವರ್ಕ್ ಆಗುತ್ತಲ್ಲ, ಸೊ ಅದೇ ಟೈಪಲ್ಲಿ ನೋಡಿ ಚೆನ್ನಾಗಿ ಕಾಣುತ್ತೆ ಗುರು ಈ ಥರ ನೋಡುವಾಗ. ಫಾಗ್ ಲ್ಯಾಂಪ್ ಮೇಯ್ನಾಗಿ ಫಾಗ್ ಲ್ಯಾಂಪ್ ಇರಲೇಬೇಕು. ಸೊ ಇವಾಗ ಬಂದುಬಿಟ್ಟು ನಮ್ಮ ಗೌರ್ಮೆಂಟ್ ಅವರೆಲ್ಲ ಹೇಳ್ತಾ ಇದ್ದಾರೆ ಎಕ್ಸ್ಟ್ರಾ ಲೈಟ್ ಎಲ್ಲ ಇಡಬಾರ್ದು ಮತ್ತು LED ಲೈಟ್ ಎಲ್ಲ ತೆಗಿಬೇಕಂತೇಳಿ. ಗುರುವೇ ನಮ್ಮನ್ನು ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಸೊ ಒಬ್ಬರು ಹೇಳಿದರು. ಸೊ ಅದು ನನಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಹೇಳಿದರು. ಸೊ ಈ ಥರ ಗೌರ್ಮೆಂಟ್ ಅವರೆಲ್ಲ ಬಂದುಬಿಟ್ಟು ಈಗ LED ಲೈಟ್ ಎಲ್ಲ ತೆಗಿಬೇಕಂತ ಹೇಳಿದಾಗ, ಸೊ ಈ ಗಾಡಿಯಲ್ಲಿ ನಮಗೆ ಟೋಟಲಾಗಿ 12 ಜನ ಕೂತ್ಕೊಂಡೆಲ್ಲ ಡ್ರೈವ್ ಮಾಡ್ತಿರ್ತಾರೆ. ಇದು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸೊ ಒಬ್ಬ ಡ್ರೈವರ್ ಇರ್ತಾನೆ. ಸೊ ಅವನನ್ನು ನಂಬಿ ಎಲ್ಲರೂ ಮಲಗಿರ್ತಾರೆ. ಸೊ ರೋಡಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಸೊ ಈ ಥರ ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಇದ್ದಾಗ ಗಾರ್ಡ್ ಸೆಕ್ಷನ್ ಇದ್ದಾಗ ದೊಡ್ಡ ಲೈಟೆಲ್ಲ ಹಾಕೊಂಡು ಬಂದಿರ್ತಾರೆ. ಸೊ ಈ ಲೈಟಲ್ಲೆಲ್ಲ ಕಾಣಲ್ಲ ಗುರು ಅಷ್ಟೊಂದು. ಸೊ ನಮಗೆ ಈ ಥರದ್ದು ಎಕ್ಸ್ಟ್ರಾ ಲೈಟ್ ಏನಿದ್ದರೆ ಫಾಗ್ ಲ್ಯಾಂಪಲ್ಲಿ ಸೊ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನೆಲ್ಲ ತೆಗೆದ್ರೆ ನಮ್ಮನ್ನು ನಂಬಿ ಈ ಥರ ಮಲಗಿರೋರು ಸೊ ಗಾಡಿಯಲ್ಲಿ ಕೂಡ ಕುತ್ಕೊಂಡಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ನಾವು. ಸೊ ಶೋಕಿ ಎಲ್ಲ ಹಾಕೋದಲ್ಲ ಗುರು ಇದನ್ನು, ಈ ಥರದ್ದೆಲ್ಲ ಲೈಟು. ಸೊ ಅನಿವಾರ್ಯದಲ್ಲಿ ಮಾತ್ರ ಹಾಕಿರ್ತೀವಿ ನಾವು. ಸೊ ಬಾಕಿ ಟೈಮಲ್ಲಿ ಇದೇ ಥರನೇ ಹೋಗ್ತಾ ಇರ್ತೀವಿ. ನೋಡಿ ಗಾಡಿ ಒಳಗೆ ಆಲ್ರೆಡಿ ಶುರುವಾಗಿದೆ. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ. ಸೊ ಸ್ಕಟನ್ ಇತ್ತು, ಸೊ ವಾಶಿಗೆ ಹೋಗಿದೆ ಈಗ. ಅದು ಕೂಡ ವಾಶ್ ಮಾಡಬೇಕಲ್ಲ. ನೋಡಿ 4 ಇಂಡಿಕೇಟರ್ ಹಾಕಿದಾಗ ಎಲ್ಲ ಸೈಡಿಂದ ಕೂಡ ಲೈಟ್ ಯಾವ ಥರ ಬರುತ್ತೆ ಅಂತೇಳಿ. ನೈಟ್ ಟೈಮಲ್ಲಿ ಈ ಥರ ಕಾಣುತ್ತೆ. ಸರಿ ನೋಡಿ
ಡ್ಯಾನ್ಸ್ ಮಾಡೋಕ್ಕಂತೂ ಹೇಳಿ ಮಾಡಿಸೋದು ಗಾಡಿಗಳು ನಮ್ಮ ಟಿ ಟಿಯಲ್ಲಿ. ಸೊ ಯಾವುದು ಮಿನಿ ಬಸ್ ಸಹ ಕಮ್ಮಿ ಇಲ್ಲ, ಪಕ್ಕದಲ್ಲೇ ಇದೆ. ಸೊ ಮಂಗಲ್ದೇವಿ, ಸೊ ಲಾಸ್ಟ್ ಟೈಮ್ ಕೂಡ ನೋಡಿರ್ಬೋದು ಕೋನದಲ್ಲಿ ನಮ್ಮ ಗಾಡಿ ಇದೆ. ಸೊ ಇದರಲ್ಲಿ ಈಗ ಕುಣಿ ಅಂಥದ್ದು. ಬನ್ನಿ ಒಳಗೆ ಹೋಗೋಣ. ಸ್ನೇಹಿತರೆ ನಾವೀಗ ಬಂದುಬಿಟ್ಟು ಒಳಗಡೆ ಬಂದಿದ್ದೀವಿ. ಸೊ ಒಳಗಡೆ ಯಾವ ಥರ ಲೈಟಿಂಗ್ ಇದೆ ಅಂತೇಳಿ ನೋಡೋಣ. ಸೊ ಬನ್ನಿ, ಸ್ಟಾರ್ಟಿಂಗ್ ಮೊದಲನೇ ಲೈಟ್. ಸೊ ಇದು ಫಸ್ಟ್ ಲೈಟ್. ಸೊ ನೋಡ್ತಿರ್ಬೋದು ಫಸ್ಟ್ ಲೈಟಲ್ಲಿ ಕೂಡ ಸೊ ಹಿಂದ್ಗಡೆ ತನಕ ಇರುತ್ತೆ. ಸೊ ನೋಡಿ ಅಲ್ಲಿ ತನಕ. ಸೊ ಇವಾಗ ಬಂದುಬಿಟ್ಟು ನಮ್ದು ಎರಡನೇ ಲೈಟಿಗೆ ಹೋಗೋಣ. ಬನ್ನಿ, ಇದು ನೋಡಿ ಸೆಕೆಂಡ್ ಲೈಟ್ ಅಂತೇಳಿದರೆ ಫುಲ್ ಕ್ಯಾರಿಯರ್ ಇರುವಂಥದ್ದು. ಸೊ ಈ ಕಡೆ ಕೂಡ ಕ್ಯಾರಿಯರ್ ಕೆಳಗಡೆ ಲೈಟಿಂಗ್ಸ್ ಇದೆ. ಸಾರಿ, ಇದಕ್ಕೇನು ಹೇಳ್ತಾರೆ, ಇದು ರ್ಯಾಕಿಗೆ. ಸೊ ರ್ಯಾಕ್ ಆದರೂ ಕೂಡ ಏನಾದರೂ ಲಗೇಜಲ್ಲಿ ಇಡ್ಲಿಕ್ಕಿದೆ, ಚಿಕ್ಕ ಚಿಕ್ಕ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಎಲ್ಲ ಇದ್ದರೆ ಸೊ ಇಲ್ಲಿ ಇಡುವಂಥದ್ದು. ಆಮೇಲೆ ಇದ್ರಲ್ಲಿ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಬನ್ನಿ ಇನ್ನು ಮೂರನೇದಕ್ಕೆ ಹೋಗೋಣ. ಮೂರನೇದು ಬಂದುಬಿಟ್ಟು ತುಂಬ ಇಷ್ಟ ಆಗಿದ್ದು ಕೆಳಗಡೆ. ಸೊ ಪ್ಯಾಸೆಂಜರ್ ಹತ್ತಾಗ ಏನಾದರೂ ಕೆಳಗೆ ಬಿದ್ದರೆ ಅವ್ರದ್ದು ಸಾಮಾನುಗಳನ್ನ ನೋಡ್ಕೊಳ್ಳೋಕ್ಕೆ. ಸೊ ಕೂತಾಗ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದೊಂದು ಲೈಟ್ ನೋಡೋಕ್ಕೆ. ಸೊ ಇದು ಬಂದುಬಿಟ್ಟು ಎಲ್ಲ ಸೀಟ್ಗಳಿಗೆ ಸಹ ಇದೆ, ಇದೇ ಥರನೇ. ಇನ್ನು ಬನ್ನಿ ನಾಲ್ಕನೇ ಲೈಟಿಗೆ ಹೋಗೋಣ. ಇದು ನಾಲ್ಕನೇ ಲೈಟು ಅಂತೇಳಿದರೆ ಎಲ್ಲ ಲೈಟ್ ಬಂದ್ ಮಾಡಿದ್ಮೇಲೆ ಸೊ ಗಾಡೀಲಿ ಮಲಗಿರ್ತಾರಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಯಾರು ಕೂಡ ಅಂದರೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ಮೇಲೆ ಸೊ ಆರಾಮಾಗಿ ಮಲ್ಕೊಳ್ಳೋವಂಥದ್ದು. ಬನ್ನಿ ಮುಂದಕ್ಕೆ ಹೋಗೋಣ ಈಗ ರಿಟರ್ನ್. ಎಸ್, ನೆಕ್ಸ್ಟ್ ಐದನೇ ಡಿಜೆ ಲೈಟ್. ಬನ್ನಿ, ಇದು ನೋಡಿ ನೆಕ್ಸ್ಟ್ ಲೈಟ್. ಇದು ಫೈನಲ್ ಲೈಟ್ ನಮಗೀಗ. ಸೊ ಇದರಲ್ಲಿ ಈ ಥರ ಇರುವಂಥದ್ದು ಅದೊಂದು ಸಾಕಾಗಿದೆ ಇದು. ಅದೇ ಹಗಲೊತ್ತಲ್ಲಿ ನೋಡಿದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲಲ್ಲ. ಸೊ ಈಗ ನೋಡಿ ರಾತ್ರಿ ಟೈಮಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಓಕೆ, ಕಂಪ್ಲೀಟ್ ಲೈಟ್. ಇದು ಫುಲ್ ಡಿಜೆ ಲೈಟಿಂಗ್ಸ್ ಈಗ. ಎಲ್ಲ ಲೈಟ್ ಆನ್ ಆಗಿದೆ ನೋಡಿ ಯಾವ ಥರ ಕಾಣ್ತದೆ ಅಂತೇಳಿ. ನೋಡಿ ಮೈನ್ ಎಲ್ಲ ಲೈಟ್ ಕೂಡ ಆನ್ ಆಗಿದೆ. ಆಮೇಲೆ ಇಲ್ಲಿ ಒಂದು ಕೂಡ ಲೈಟ್ ಇದೆ, ಇದೊಂಥರ ಲೈಟ್ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡಿ ಈ ಲೈಟ್ ಕೂಡ ಆನ್ ಆಯ್ತು ಈಗ. ಇನ್ನು ಇದನ್ನು ಕೂಡ ಹಾಕ್ತಾರೆ ಈಗ, ಅದನ್ನು ಕೂಡ ಚೆಕ್ ಮಾಡುವ. ಲಾಸ್ಟ್ ಲೈಟ್ ಬಾಟ್ಲಿಗೆ ನೋಡ್ತಿರ್ಬೋದಲ್ಲ. ಸೊ ಎಲ್ಲ ಲೈಟ್ ಕೂಡ ಆನ್ ಆಗಿ ಸೊ ಈ ಥರ ಕಾಣ್ತಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತಾರೆ ಎಲ್ಲ ಲೈಟ್ಗಳು ಕೂಡ. ಸೊ ವಾಲ್ಯೂಮಲ್ಲಿ ಇನ್ನೂ ಕೂಡ ಬೇಜಸ್ ಇರುವಂಥದ್ದು ನೋಡಿದ್ರಲ್ಲ. ಹಗಲು ಹೊತ್ತಲ್ಲಿ ಯಾವ ಥರ ಲೈಟ್ ಇತ್ತು, ಸೊ ರಾತ್ರಿ ಕೂಡ ಅದೇ ಥರ ಲೈಟ್ ಇರುವಂಥದ್ದು. ಸೊ ಎಂಜಾಯ್ಮೆಂಟ್ ಅಂತೂ ಫುಲ್ ಭರ್ಪೂರ್ ಪೇಮೆಂಟ್ ವಸೂಲಿ. ಸೊ ಅಮೌಂಟ್ ಪೇ ಮಾಡಿದ್ದಕ್ಕೂ ಅದಕ್ಕೆ ದುಡ್ಡು ಒಂದು ಹೆಂಡತಿಗೆ ಹಾಕಲ್ಲ, ಗಾಡಿಗೆ ಹಾಕ್ತೀವಿ. ಇದು ಟ್ಯಾಕ್ಸಿಗಳದ್ದು ತಾಕತ್. ಬನ್ನಿ ಸ್ನೇಹಿತರೆ, ಗಾಡಿ ಮಾಲಕರು ಪ್ರಜ್ವಲ್. ಸೊ ಪ್ರಜ್ವಲ್ದ ನಂಬರ್ ಕೂಡ ನಿಮಗೆ ಸೊ ಅವ್ರದ್ದು ಡೀಟೇಲ್ ಕೂಡ ಇಲ್ಲಿ ಹಾಕಿರ್ತೀನಿ. ಪ್ರಜ್ವಲ್ ಬಾಯ್ ಬನ್ನಿ. ಅವರನ್ನು ಬೆಳಿಗ್ಗೆ ಕೂಡ ನೋಡಿದ್ರಲ್ಲ. ಸೊ ಈಗ ಕಡ ಸೊ ಫ್ರೆಶ್ ಅಪ್ ಆಗಿ ಬಂದಿರುವಂಥದ್ದು ಈಗ ಅವರು ಕೂಡ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು. ಸೊ ನೋಡಿ ಗಾಡಿ ಮಾಲೀಕ. ಸೊ ಈ ಥರದೆಲ್ಲ ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡುವಂಥವ್ರು ಅವರೇ. ಎಲೆಕ್ಟ್ರಿಷಿಯನ್ ಆಗಿರ್ಬೇಕಾದ್ರೆ ಅವರಿಗೆ ಗೊತ್ತಿರುತ್ತೆ ಎಲ್ಲ. ಸೊ ಇದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋದಲ್ಲ ಅವರೇ, ಅಂಗಡಿಗಳೆಲ್ಲ ಹೋಗಲ್ಲ ಹೊರಗೆ. ಸೊ ಮನಿ ಸೇವಿಂಗ್ಸ್. ಎಲೆಕ್ಟ್ರಿಷಿಯನ್ ಕಲ್ತಿದ್ದಕ್ಕೂ ಅವರೇ ಸಾರ್ಥಕ. ಸೊ ನೋಡಿ ಎಲೆಕ್ಟ್ರಿಕಲ್ ಕಲ್ತರು ಕೂಡ ಅವ್ರು ಇದಕ್ಕೆ ಬಂದಿದ್ದಾರೆ. ಸೊ ನೋಡಿ ಮೇಲ್ಗಡೆದ ಲೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ದೂರದಿಂದ ನೋಡಬೇಕಾದ್ರೆ ಬರ್ತಿರ್ಬೇಕಾದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಇವರು. ಸೊ ಸ್ನೇಹಿತರೆ, ಯಾರೆಲ್ಲ ವೀಡಿಯೋ ಇನ್ನೂ ನೋಡ್ತಿದ್ದೀರೋ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದೇ ಥರದ್ದು ಬೇರೆ ವೀಡಿಯೋಗಳು ಕೂಡ ಹಾಕ್ತಾ ಇರ್ತೀವಿ ನಾವು. ಸೊ ಬನ್ನಿ ಇನ್ನೊಂದು ಸತಿ ಒಳಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬಿಡೋಣ ಯಾವ ಥರ ಇದೆ ಅಂತೇಳಿ. ಸೊ ಯಾವ ಥರ ಕಾಣ್ತದೆ ಅಂತೇಳಿ ಗಾಡಿ. ಸೊ DJ ಟೈಮಲ್ಲಿ ಹಾರಾಡಿದ್ದೆ ಗುರು. ಗಾಡಿ ನವೀನ
ಸ್ನೇಹಿತರೆ ಇಲ್ಲೇ ತನಕ ಯಾರು ವಿಡಿಯೋ ನೋಡಿದರೆ ಎಲ್ಲರೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಹನುಮಾನ್ ಟ್ರಾವೆಲ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಪ್ರಜ್ವಲ್ ಅವ್ರದ್ದು ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರ ಹತ್ರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಹಾಗೆ ಅವ್ರದ್ದು ಗಾಡಿ ಏನಾದರೂ ಬುಕ್ಕಿಂಗ್ ಮಾಡಲಿಕ್ಕಿದ್ರೆ ಸೊ ಡೈರೆಕ್ಟಾಗಿ ಅವ್ರ ಹತ್ರನೇ ಮಾತಾಡಿಕೊಂಡು ಸೊ ಯಾವ ಕಡೆ ಇದ್ದರೆ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು ಮತ್ತು ಟೂರಿಸ್ಟ್ ಪ್ಯಾಕೇಜ್ ಆಗಿರ್ಬೋದು ಸೊ ಅವರೆಲ್ಲ ಕಡೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದಲ್ಲದೆ ನಮ್ಮ ಗ್ರೂಪಲ್ಲಿ ಇನ್ನೂ 2-3 ಕಡೆ ಗಾಡಿ ಇದೆ. ಸೊ ನೋಡ್ತಿರ್ಬೋದು. ಸೊ ಅದನ್ನು ಕೂಡ ನಾನು ರಿಟರ್ನ್ ಯಾವುದಾದ್ರು ಟೈಮ್ ಸಿಕ್ಕಾಗ ಮಾಡ್ತೀನಿ. ಸೊ ನಮ್ಮ ಸ್ನೇಹಿತರದ್ದು ಇನ್ನೊಂದು ಗಾಡಿ ರೆಡಿ ಆಗ್ತಾಯಿದೆ. ಸೊ ಮೋಸ್ಟ್ಲಿ ನಾಳೆ ಯಾವುದಾದ್ರೂ ನಮಗೆ ಬಾಡಿಗೆ ಇರಲಿಲ್ಲ ಅಂತ ಹೇಳಿದ್ರು ಸೊ ಅವರನ್ನು ಕೂಡ ಕರ್ಕೊಂಡು ಎಲ್ಲಿ ರೆಡಿ ಆಗ್ತಿದ್ದು ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನು ಕೂಡ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು ಬರೋಣ. ಸೊ ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್. ಏನೋ ಹೇಳ್ತೀರಾ? ಏನಿಲ್ಲ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲೆಟ್ಸ್ ಫಿನಿಶ್ ದಿಸ್ ವಿಡಿಯೋ.